ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಶ್ರೀಮಾತಾ ಜ್ಯೋತಿ ಚಾನಲ್ ವೀಕ್ಷಕರೆಲ್ಲರೂ ಕೂಡ ನಮಸ್ಕಾರಗಳು. ನಾನು ನಿಮ್ಮ ನಾಗರಾಜ ಶರ್ಮ ಗುರೂಜಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನೇಶ್ವರಂ ಅಂತ ಹೇಳಬೇಕು, ಯಾವತ್ತೂ ಶನೇಶ್ವರ ಅಂತ ಹೇಳಬೇಡಿ. ಸ್ವರ ಅದು ಬೇರೆ ಬೇರೆ ಸಂಧಿಗಳಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಶನೇ ಚರತಿ ಇತಿ ಶನೈಶ್ಚರ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ವಕ್ರವಾಗಿ ನಡೀತಕ್ಕಂಥವನು ಅಥವಾ ನಿಧಾನವಾಗಿ ನಡೀತಕ್ಕಂಥವನು. ಯಾಕೆಂದರೆ ಆ ಮಹಾತ್ಮನಿಗೆ ಒಂದು ಕಾಲು ಸ್ವಲ್ಪ ವಕ್ರವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರವಾಗಿ ಯಾರ್ಯಾರು ಶನಿ ಅಧಿಪತಿಯನ್ನು ಹೊಂದಿರತಕ್ಕಂಥವರು ಯಾವ ರೀತಿಯಾಗಿ ಯಾವ ರತ್ನವನ್ನು ಧರಿಸಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡೋದಾದರೆ, ಶನಿ ಸಂಬಂಧವಾಗಿರ್ತಕ್ಕಂತಹ ರಾಶಿಯವರು ಅಂದರೆ ಮಕರ ಕುಂಭಾಧಿಪತಿ ಶನಿ ಆಗ್ತಾನೆ. ಅವರು ಯಾವ ರತ್ನವನ್ನು ಧರಿಸೋದ್ರಿಂದ ಒಳ್ಳೆಯದಾಗತ್ತೆ ಅಂತ ನೋಡ್ಕೊಂಡು ಹೋದರೆ, ಶನಿ ಸಂಬಂಧವಾಗಿರ್ತಕ್ಕಂಥ ರತ್ನ, ಶನಿಗೆ ಸಂಬಂಧ ಅಂತ ಹೇಳಿದ್ರೆ ಕಪ್ಪು ಬಣ್ಣ. ಅದಕ್ಕೆ ಹೇಳ್ತಾರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಅಂತ ಹೇಳಿದ್ರು. ನೀಲಿ ಬಣ್ಣವನ್ನು ಹೊಂದಿರತಕ್ಕಂತಹ ಭಗವಂತನೇ ಅಂತ ಒಂದು ಹೇಳ್ತೀನಿ. ಯಾವಾಗಲೂ ಶನೇಶ್ಚರ ಅಂತ ಹೇಳ್ತಕ್ಕಂಥದ್ದು, ಶನಿ ಮಹಾತ್ಮ ಅಂತ ಹೇಳ್ತಕ್ಕಂಥದ್ದು ಏನು ಅಂತ ಹೇಳ್ತಕ್ಕಂಥದ್ದು, ಯಾವಾಗಲೂ ಕೂಡ ಶನಿ ಅಂದ್ಕೊಳ್ಳೆ ಎಲ್ಲರೂ ಕೂಡ ಭಯ ಬೀಳ್ತಾರೆ. ಯಾರು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಯಾರಿಗೆ ದುರಹಂಕಾರ ಜಾಸ್ತಿ ಆಗಿದೆಯೋ, ಯಾರು ಕೆಟ್ಟವರಾಗಿದ್ದಾರೋ, ಯಾರು ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೋ, ಯಾರು ದುಷ್ಟರಾಗಿರ್ತಾರೋ, ಅವರ ಪಾಪವನ್ನು ಕಡಿಮೆ ಮಾಡಲಿಕ್ಕೆ ಬರ್ತಕ್ಕಂತಹ ಒಂದು ಗ್ರಹ ಅಂದರೆ ಅಥವಾ ದೇವರು ಅಂದರೆ ಶನಿ ಮಹಾತ್ಮ. ಹಿಂದೆ ವಿಕ್ರಮಾದಿತ್ಯನಿಗೂ ಕೂಡ ಈ ಥರ ಆಗತ್ತೆ. ನಳ ಮಹಾರಾಜನಿಗೂ ಶನಿ ಮಹಾತ್ಮನ ಕಾರಣದಿಂದಾಗಿ ತೊಂದರೆ ಬರ್ತದೆ. ಅವನು ಎಷ್ಟೋ ವಿಕ್ರಮಾದಿತ್ಯ ಅಂತಂದರೆ ಯಾವಾಗಲೂ ಸತ್ಯವನ್ನು ಹೇಳ್ತಕ್ಕಂಥವನು ಅಂತ ಹೇಳ್ತಕ್ಕಂಥವನು, ಧರ್ಮದ ರಾಜ್ಯಭಾರವನ್ನು ಮಾಡ್ತಕ್ಕಂಥವನು ಹೇಳ್ತಾನೆ. ಅಂತಹ ಒಂದು ವಿಕ್ರಮಾದಿತ್ಯ, ಸತ್ಯ ಹರಿಶ್ಚಂದ್ರ ಇವರೆಲ್ಲ ಕೂಡ ಈ ಒಂದು ಶನಿ ಮಹಾತ್ಮನ ಕಾರಣದಿಂದ ತೊಂದರೆಯಿಂದ ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಶನಿ ಮಹಾತ್ಮ ಯಾವತ್ತೂ ಒಳ್ಳೆಯವನು ಅಂತ ಹೇಳಕ್ಕೆ ಒಳ್ಳೆಯವನು ಹೌದು, ಕೆಟ್ಟದ್ದು ಹೌದು. ನಾವು ದುರಹಂಕಾರ ಮಾಡಿದರೆ ಭಗವಂತ ನಮ್ಮನ್ನು ಶಿಕ್ಷೆ ಕೊಡ್ತಾನೆ. ಅವನ ಜನನ ಆದಾಗ ಸೂರ್ಯನಾರಾಯಣ ಹತ್ರ ಹೋಗಿ ಕೇಳ್ತಾನಂತೆ, ನನಗೆ ಎಲ್ಲ ಇದು ಮಾಡಿಬಿಟ್ರಿ, ನನಗೆ ಏನು ಮಾಡಬೇಕು ಅಂತ, ಈಗ ನನಗೆ ಒಂದು ಏನೋ ಕೆಲಸ ಕೊಡಬೇಕಲ್ಲ ಅಂತ ಹೇಳಿದಾಗ ಅದಕ್ಕೆ ಬ್ರಹ್ಮದೇವರಿಗೆ ಹೋಗಿ ಕೇಳು, ವಿಷ್ಣು ಕೇಳು ಅಂತೆಲ್ಲ ಹೇಳ್ತಾರಂತೆ. ಆಗ ವಿಷ್ಣು ಅಲ್ಲಿ ಹೋಗಿ ಕೇಳ್ತಾರೆ. ಆಗ ಮಹಾತ್ಮರಿಗೆ ಮಹಾವಿಷ್ಣು ಹೇಳ್ತಾರಂತೆ, ನೋಡಪ್ಪ, ನೀನು ಯಾರಿಗೆ ದುರಹಂಕಾರ ಬರುತ್ತೋ ಅವರಿಗೆ ಹೋಗ್ಬಿಟ್ಟು ನೀನು ಅವನ ಆಟವನ್ನು ತೋರಿಸು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಿರುವಾಗ ಮಹಾವಿಷ್ಣುವಿನ ಅಣತಿಯಂತೆ ಕೆಟ್ಟವರಿಗೆಲ್ಲ ಅಥವಾ ಯಾರು ಕೆಟ್ಟದ್ದು ಮಾಡ್ತಾರೋ ಅವರಿಗೆಲ್ಲೂ ಕೂಡ ಕಷ್ಟ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಹೋಗ್ತಾ ಇದ್ದಾನೆ. ಆಗ ಮಹಾದೇವ ಪರಮೇಶ್ವರ ಬರ್ತಾನಂತೆ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಸಮಾಚಾರ, ಶನಿ ಮಹಾರಾಜರು ಎಲ್ಲ ಹೋಗಿ ಬರ್ತಾ ಇದ್ದೀರಲ್ಲ ಅಂತ ಹೇಳಿದ. ಹಾಗೆ ಹೀಗೆ ವಿಷ್ಣು ಹತ್ರ ಹೋಗಿದ್ದೆ, ನನಗೇನು ಕೆಲಸ ಏನು ಮಾಡಬೇಕು ಅಂತ ಕೇಳಿದೆ, ಅದಕ್ಕೋಸ್ಕರ ಹೋಗಿದ್ದೆ ಅಂತ ಹೇಳ್ತಾನೆ. ಅದಕ್ಕೇನು ಹೇಳಿದ್ರು, ನೀ ಯಾರಿಗೆ ಒಂದು ಬೇಕಾದರೂ ನೀನು ಹೋಗಿ ಹಿಡಿಬೋದು, ನಿನ್ನನ್ನು ಒಂದು ಪ್ರಹರ ಕಾಲ ಹಿಡಿ ಅಂತ ಹೇಳ್ತಾರೆ. ಒಂದು 7.5 ವರ್ಷ ಅಥವಾ 2.5 ಗಳಿಗೆ ಕಾಲ ಕೂಡ ಹಿಡಿಬೋದು ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಯಾವ ರೀತಿ ಹಿಡಿಬೇಕು ನಾನು ಅಂತ ಹೇಳ್ತಕ್ಕಂಥ ವಿಚಾರ ಮಾಡಿದಾಗ ಬರ್ತಕ್ಕಂಥ ವಿಷಯ ಇದೆ. ಮುಂದಿನ ಭಾಗದಲ್ಲಿ ನಾನು ಕಥೆ, ಅದಕ್ಕೊಂದು ದೊಡ್ಡ ಕಥೆ ಇದೆ, ಅದನ್ನು ಹೇಳ್ತೇನೆ. ಈಗ ನಾವು ಶನಿಗೆ ಸಂಬಂಧವಾಗಿರ್ತಕ್ಕಂಥ ರತ್ನವನ್ನು ಧರಿಸೋದು ಹೇಗೆ, ಶನಿಯನ್ನು ಹೇಗೆ ಪೂಜೆ ಮಾಡ್ತಾರೆ, ಹೇಗೆ ಯಾವ ರೀತಿಯಾಗಿ ಯಾವ ರತ್ನವನ್ನು ಧರಿಸಬೇಕು ಅಂತ ಹೋದರೆ, ನೀಲಮಣಿಯನ್ನು ಧರಿಸೋದು. ನೀಲಮಣಿಯನ್ನು ಹಾಕೋದ್ರಿಂದಾಗಿ ಶನಿ ಸಂಬಂಧವಾಗಿರ್ತಕ್ಕಂಥ ದೋಷಗಳು ಇರತಕ್ಕಂಥ ಸಮಯದಲ್ಲಿ, ಅದರಲ್ಲೂ ಕೂಡ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಅಂತ ಹೇಳ್ತಕ್ಕಂಥ ಸಮಯದಲ್ಲಿ ಈ ರತ್ನವನ್ನು ಧರಿಸ್ತಕ್ಕಂಥದ್ದು. ಹೇಗೆ ಅಂತಂದರೆ, ಈ ಸಾಡೆ ಸಾತಿ ಇರತಕ್ಕಂಥ ಸಮಯದಲ್ಲಿ 7.5 ವರ್ಷಗಳ ಕಾಲ ಈ ಒಂದು ರತ್ನವನ್ನು ಧರಿಸ್ತಕ್ಕಂಥದ್ದು. ಪಂಚಮ ಶನಿ ಅಂತ ಹೇಳ್ತಕ್ಕಂಥ ಸಮಯದಲ್ಲಿ 2.5 ವರ್ಷ ಧರಿಸ್ತಕ್ಕಂಥದ್ದು. ಅಷ್ಟಮ ಶನಿ ಅಂತ ಹೇಳ್ತಕ್ಕಂಥ ಸಮಯದಲ್ಲಿ 2.5 ವರ್ಷ ಧರಿಸ್ತಕ್ಕಂಥದ್ದು. ಅರ್ಧಾಷ್ಟಮ ಶನಿ ಅಂತ ಹೇಳಿದಾಗ 2.5 ವರ್ಷ ಈ ರತ್ನವನ್ನು ಧರಿಸೋದ್ರಿಂದ ಯಾರು ಬೇಕಾದ್ರೂ ಆಗಿರ್ಬೋದು, ಒಳ್ಳೆಯ ಫಲವನ್ನು ಪಡಿಬೋದು. ಅದರಲ್ಲೂ ಕೂಡ ಹುಷಾರಾಗಿರಿ. ನೀಲಮಣಿ ಅಂತ ಹೇಳಿದ್ರೆ ಅದು ವಿಶೇಷತೆ ಇದೆ. ಅದಕ್ಕೋಸ್ಕರ ನೋಡಿಕೊಂಡು ಧರಿಸಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಸರಿಯಾದ ರತ್ನವನ್ನು ಧರಿಸ್ಕೊಳ್ಳಿ.
ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಎಷ್ಟು ಕ್ಯಾರೆಟ್ ಹಾಕಬೇಕಪ್ಪ ಅಂತ ಹೇಳಿದ್ರೆ, ರತ್ನದಲ್ಲಿ ನೀಲಮಣಿಯನ್ನು ಬ್ಲೂ ಕೋರಲ್ ಅಂತ ಕರೀತಾರೆ, ಬ್ಲೂ ಕೋರಲ್ ಅಂತ ಕರೀತಾರೆ, ಅಥವಾ ಬ್ಲೂ ಸ್ಟೋನ್ ಅಂತ ಕರೀತಾರೆ. ಇಂಥ ಒಂದು ಸ್ಟೋನನ್ನು ನೀವು 2.5 ಕ್ಯಾರೆಟಿಂದ ಹಿಡಿದ್ಬಿಟ್ಟು 5ರಿಂದ 8 ಕ್ಯಾರೆಟ್ವರೆಗೆ ಹಾಕಬಹುದು. 5 ಕ್ಯಾರೆಟ್ ಸಾಕು. 8 ಕ್ಯಾರೆಟು ಯಾರಿಗೆ ಉಗ್ರವಾಗಿರ್ತಕ್ಕಂಥ ರೂಪ ಅಥವಾ ಉಗ್ರವಾಗಿರ್ತಕ್ಕಂಥ ಸಂದರ್ಭ ಇದೆಯೋ, 7.5 ಇದೆಯೋ ಅವರು 8 ಕ್ಯಾರೆಟ್ ಹಾಕ್ಬೋದು. ತುಂಬ ಕಾಸ್ಟ್ಲಿ ಆಗುತ್ತೆ. ಎಷ್ಟಾಗತ್ತೆ ಅಂತ ಹೇಳೋದನ್ನು ಮುಂದೆ ನೋಡೋಣ. ಅದಕ್ಕೆ ಯಾಕೆಂದರೆ ಅದಕ್ಕೆ ತುಂಬ ರೇಟ್ ಇರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ರತ್ನವನ್ನು, ನೀಲಮಣಿಯನ್ನು ಧರಿಸ್ತಕ್ಕಂಥ ವಿಧಾನ ಕೂಡ ಅದಕ್ಕೆ ಬೇರೆ ಬೇರೆ ರೀತಿಯಾಗಿದೆ. ಅದನ್ನು ನಾನು ಮುಂದಿನ ಒಂದು ಎಪಿಸೋಡಲ್ಲಿ ತಿಳಿಸ್ತೇನೆ. ಈ ರೀತಿಯಾಗಿ ಯಾರ್ಯಾರು ಶನಿ ನಕ್ಷತ್ರದಲ್ಲಿ ಅಥವಾ ಶನಿಯ ರಾಶಿಯಲ್ಲಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ನೀಲಮಣಿಯನ್ನು ಹಾಕೋದ್ರಿಂದ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಎಲ್ಲರೂ ಕೂಡ ಈ ಒಂದು ನಮ್ಮ ಶ್ರೀಮಾತಾ ಜ್ಯೋತಿ ಅಂತ ಹೇಳ್ತಕ್ಕಂಥ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ನೋಡೋಕ್ಕೆ ಹೇಳಿ, ವಿಷಯವನ್ನು ತಿಳ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮತ್ಸನ್ಮಂಗಲಾನಿ ಭವಂತು. ಹರಿ ಓಂ.